ಹೌದು ರೀ, ಎಲ್ಲರಿಗೆ ನಾನು ಮನವಿ ಮಾಡ್ತೀನಿ. ಇಡೀ ಬಿಜಾಪುರ ಜಿಲ್ಲೆಯ ಜನತೆಗೆ ಕೈ ಮುಗಿದು ಕೇಳ್ತೀನಿ ನಾನು, ನೀವು ವ್ಯಕ್ತಿಗೆ ಆಧಾರ ಆಗಬೇಡ್ರಿ. ನಮ್ಮ ನಮ್ಮ ಮುಂದಿನ ಭವಿಷ್ಯ ನಮಗಾಗಿ ಅಲ್ಲ, ನಮ್ಮ ಮಕ್ಕಳಿಗಾಗಿ ಅಂತಕ್ಕಂಥದ್ದು. ಅದನ್ನು ಮಕ್ಕಳು ಅಂತಕ್ಕಂಥ ಏನು ನೀವು ನೆನೆಸ್ಕೊಂಡ್ರೆ, ಅಲ್ಲಿ ಜಾತಿ ನೀವು ಅಂಟ್ಕೊಂಡ್ರೆ ನಮ್ಮ ದೇಶನೂ ಬಲಿಷ್ಠ ಆಗಲ್ಲ, ನಮ್ಮ ಮಕ್ಕಳಿಗೂ ಭವಿಷ್ಯ ಇಲ್ಲ. ಇವತ್ತು ಉದಾಹರಣೆಯಾಗಿ ನಾವು ರಮೇಶ್ ಜಾರಕಿಹೊಳಿ ಕೂಡ ಮಾತಾಡ್ತಿರ್ತಾರೆ, ವಿಜಯೇಂದ್ರ ಸಣ್ಣವದನ ಥರ. ನಾನು ಕೇಳ್ತೀನಿ ರಮೇಶ್ ಜಾರಕಿಹೊಳಿ ಸಾಹೇಬರಿಗೆ, ವಿಜಯೇಂದ್ರ ಸಣ್ಣವ ಅನ್ನೋದಾದ್ರೆ ಈ ಭಾರತೀಯ ಜನತಾ ಪಕ್ಷದ ಮೂಲ ಬೇರೆನೇ ಯುವಕರು. ಈ ಭಾರತೀಯ ಜನತಾ ಪಕ್ಷ ದೊಡ್ಡ ಶಕ್ತಿನೇ ಯುವಕರು. ನೀವು ಯಾರು ವಿಜಯೇಂದ್ರ ಯುವಕ ಹತ್ತೀರ ಅದು ನೀವು ಕ್ವಶನ್ ಮಾಡ್ತಿರಲ್ಲ, ನಾನು ಅವ್ರಿಗೊಂದು ಪ್ರಶ್ನೆ ಕೇಳ್ತೀನಿ. ನಾನು ಚುನಾವಣೆ ನಿಲ್ತೀನಿ, ಯುವಕರು ಓಟ್ ಹಾಕ್ಬಿಡತ್ತೆ ಹೇಳ್ರಿ, ಯುವಕರಿಗೆ ಓಡಾಡಿಬಿಡತ್ತೆ ಹೇಳ್ರಿ, ಕೆಲಸ ಮಾಡಿಬಿಡತ್ತೆ ಹೇಳ್ರಿ. ಪಕ್ಷ ಯಾರೂ ಈ ಭಾರತೀಯ ಜನತಾ ಪಕ್ಷದಲ್ಲಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಇಷ್ಟು ಜನ ಭಾರತೀಯ ಜನತಾ ಪಕ್ಷದಲ್ಲಿ MLA ಆಗ್ಯಾರ, ಮಂತ್ರಿ ಆಗ್ಯಾರ, ಮುಖ್ಯಮಂತ್ರಿ ಆಗ್ಯಾರ ಅಂದ್ರೆ ಆ ಯುವಕರ ಹೋರಾಟದಿಂದನೇ ನಮ್ಮ ಪಕ್ಷ ದೊಡ್ಡ ಬೆಳೆದೈತಿ. ಅದಕ್ಕೆ ಯುವಕರು ಅಂತಕ್ಕಂಥದ್ದನ್ನು ನೀವು ಕನ್ಸಿಡರ್ ಮಾಡಬೇಡ್ರಿ. ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಪಕ್ಷ ಅಭಿಮಾನ ಯಾರಿಗೆ ಹೆಚ್ಚಿರೋದು ಅವ್ರು ದೊಡ್ಡವರು, ಪಕ್ಷ ಅಭಿಮಾನ ಯಾರಿಗೆ ಕಡಿಮೆ ಮಾಡಿ ಸಣ್ಣವ್ರು. ನಮ್ಮ ಇದ್ರ ಪ್ರಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೌದು ರೀ, ಎಲ್ಲರಿಗೆ ನಾನು ಮನವಿ ಮಾಡ್ತೀನಿ. ಇಡೀ ಬಿಜಾಪುರ ಜಿಲ್ಲೆಯ ಜನತೆಗೆ ಕೈ ಮುಗಿದು ಕೇಳ್ತೀನಿ ನಾನು, ನೀವು ವ್ಯಕ್ತಿಗೆ ಆಧಾರ ಆಗಬೇಡ್ರಿ. ನಮ್ಮ ಮುಂದಿನ ಭವಿಷ್ಯ ನಮಗಾಗಿ ಅಲ್ಲ, ನಮ್ಮ ಮಕ್ಕಳಿಗಾಗಿ ಅಂತಕ್ಕಂಥದ್ದು. ಅದನ್ನು ಮಕ್ಕಳು ಅಂತಕ್ಕಂಥ ಏನು ನೀವು ನೆನೆಸ್ಕೊಂಡ್ರೆ, ಅಲ್ಲಿ ಜಾತಿ ನೀವು ಅಂಟ್ಕೊಂಡ್ರೆ ನಮ್ಮ ದೇಶನೂ ಬಲಿಷ್ಠ ಆಗಲ್ಲ, ನಮ್ಮ ಮಕ್ಕಳಿಗೂ ಭವಿಷ್ಯ ಇಲ್ಲ. ಇವತ್ತು ಉದಾಹರಣೆಯಾಗಿ ನಾವು ರಮೇಶ್ ಜಾರಕಿಹೊಳಿ ಕೂಡ ಮಾತಾಡ್ತಿರ್ತಾರೆ, ವಿಜಯೇಂದ್ರ ಸಣ್ಣವದನ ಥರ. ನಾನು ಕೇಳ್ತೀನಿ ರಮೇಶ್ ಜಾರಕಿಹೊಳಿ ಸಾಹೇಬರಿಗೆ, ವಿಜಯೇಂದ್ರ ಸಣ್ಣವ ಅನ್ನೋದಾದ್ರೆ ಈ ಭಾರತೀಯ ಜನತಾ ಪಕ್ಷದ ಮೂಲ ಬೇರೆನೇ ಯುವಕರು. ಈ ಭಾರತೀಯ ಜನತಾ ಪಕ್ಷ ದೊಡ್ಡ ಶಕ್ತಿನೇ ಯುವಕರು. ನೀವು ಯಾರು ವಿಜಯೇಂದ್ರ ಯುವಕ ಹತ್ತೀರ ಅದು ನೀವು ಕ್ವಶನ್ ಮಾಡ್ತಿರಲ್ಲ, ನಾನು ಅವ್ರಿಗೊಂದು ಪ್ರಶ್ನೆ ಕೇಳ್ತೀನಿ. ನಾನು ಚುನಾವಣೆ ನಿಲ್ತೀನಿ, ಯುವಕರು ಓಟ್ ಹಾಕ್ಬಿಡತ್ತೆ ಹೇಳ್ರಿ, ಯುವಕರಿಗೆ ಓಡಾಡಿಬಿಡತ್ತೆ ಹೇಳ್ರಿ, ಕೆಲಸ ಮಾಡಿಬಿಡತ್ತೆ ಹೇಳ್ರಿ. ಪಕ್ಷ ಯಾರೂ ಈ ಭಾರತೀಯ ಜನತಾ ಪಕ್ಷದಲ್ಲಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಇಷ್ಟು ಜನ ಭಾರತೀಯ ಜನತಾ ಪಕ್ಷದಲ್ಲಿ MLA ಆಗ್ಯಾರ, ಮಂತ್ರಿ ಆಗ್ಯಾರ, ಮುಖ್ಯಮಂತ್ರಿ ಆಗ್ಯಾರ ಅಂದ್ರೆ ಆ ಯುವಕರ ಹೋರಾಟದಿಂದನೇ ನಮ್ಮ ಪಕ್ಷ ದೊಡ್ಡ ಬೆಳೆದೈತಿ. ಅದಕ್ಕೆ ಯುವಕರು ಅಂತಕ್ಕಂಥದ್ದನ್ನು ನೀವು ಕನ್ಸಿಡರ್ ಮಾಡಬೇಡ್ರಿ. ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಪಕ್ಷ ಅಭಿಮಾನ ಯಾರಿಗೆ ಹೆಚ್ಚಿರೋದು ಅವ್ರು ದೊಡ್ಡವರು, ಪಕ್ಷ ಅಭಿಮಾನ ಯಾರಿಗೆ ಕಡಿಮೆ ಮಾಡಿ ಸಣ್ಣವ್ರು. ನಮ್ಮ ಇದ್ರ ಪ್ರಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.